ಭಾರತದಲ್ಲೇ ಅತಿ ಹೆಚ್ಚು ಫುಟ್ಬಾಲ್ ಕ್ರೇಜ್ನ ಉತ್ತುಂಗದಲ್ಲಿರೋ ಕೇರಳಕ್ಕೆ ಫುಟ್ಬಾಲ್ ಲೆಜೆಂಡ್ ಲಿಯೋನೆಲ್ ಮೆಸ್ಸಿ ಭರ್ಜರಿ ಸಿಹಿ ಸುದ್ದಿ ನೀಡಿದ್ದಾರೆ. 2025ಕ್ಕೆ ಅರ್ಜೆಂಟೀನಾದ ಫುಟ್ಬಾಲ್ ದಂತಕತೆ ಮೆಸ್ಸಿ ಕೇರಳಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಈ ಸುದ್ದಿ ಅಭಿಮಾನಿಗಳ ಕಾತುರ 100 ಪಟ್ಟು ಹೆಚ್ಚಿಸಿದೆ. ಹೆಜ್ಜೆ ಹೆಜ್ಜೆಗೂ ಫುಟ್ಬಾಲ್ ಆಟಗಾರರ ಕಟೌಟ್ಗಳು, ಏರಿಯಾದಲ್ಲೂ ಲೆಜೆಂಡರಿ ಫುಟ್ಬಾಲ್ ಸ್ಟಾರ್ಗಳ ಬ್ಯಾನರ್, ಫ್ಲೆಕ್ಸ್, ಇಡೀ ಊರ ತುಂಬಾ ಪಟಾಕಿ ಸಿಡಿಸಿ ಡೊಳ್ಳು ಕುಣಿತ ಆಡಿ ಸಂಭ್ರಮ. ಫುಟ್ಬಾಲ್ ಆಟವನ್ನ ಮನಸಾರೆ ಸಂಭ್ರಮಿಸ್ತಿರೋ ಅಭಿಮಾನಿಗಳ ಈ ದೃಶ್ಯಗಳು ಅರ್ಜೆಂಟೀನಾ ಅಥವಾ ಮತ್ಯಾವುದೇ ದೇಶದಲ್ಲ, ಸ್ವತಃ ಭಾರತದಲ್ಲೇ, ಅದರಲ್ಲೂ ಕೇರಳದಲ್ಲಿ ಫುಟ್ಬಾಲ್ ಕ್ರೀಡೆ ಪರ ಇರೋ ಅದ್ಭುತ ಕ್ರೇಜ್ ಇದು. ಇಂಥ ಡೈಹಾರ್ಡ್ ಫುಟ್ಬಾಲ್ ಫ್ಯಾನ್ಸ್ ಇರೋ ಕೇರಳಕ್ಕೆ ಲೆಜೆಂಡ್ ಲಿಯೋನೆಲ್ ಮೆಸ್ಸಿ ಎಂಟ್ರಿ ಕೊಡಲಿದ್ದಾರೆನ್ನೋ ಸುದ್ದಿ ಇಡೀ ಕೇರಳ ಸೇರಿದಂತೆ ಭಾರತದ ಫುಟ್ಬಾಲ್ ಅಭಿಮಾನಿಗಳ ಕಾತುರ ಕೆರಳಿಸಿದೆ. ಲಿಯೋನೆಲ್ ಮೆಸ್ಸಿ ಸೇರಿದಂತೆ ಅರ್ಜೆಂಟೀನಾ ಫುಟ್ಬಾಲ್ ತಂಡವು ಮುಂದಿನ ವರ್ಷ ಅಂದ್ರೆ 2025ಕ್ಕೆ 2 ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಆಡೋದಕ್ಕಾಗಿ ಕೇರಳಕ್ಕೆ ಭೇಟಿ ನೀಡಲಿದೆ. ಹೀಗಂತ ಕೇರಳ ಕ್ರೀಡಾ ಸಚಿವ ವಿ ಅಬ್ದುಲ್ ರಹಿಮಾನ್ ಸುದ್ದಿಗೋಷ್ಠಿ ನಡೆಸಿ ಬಹಿರಂಗಪಡಿಸಿದ್ದಾನೆ. ತಿರುವನಂತಪುರಂನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೇರಳದ ಕ್ರೀಡಾ ಸಚಿವ, ಲಿಯೋನೆಲ್ ಮೆಸ್ಸಿ ನೇತೃತ್ವದ ಅರ್ಜೆಂಟೀನಾ ಫುಟ್ಬಾಲ್ ತಂಡ 2 ಫ್ರೆಂಡ್ಲಿ ಪಂದ್ಯಗಳನ್ನ ಆಡಲಿವೆ. ಈ ಪಂದ್ಯಗಳ ಸಂಪೂರ್ಣ ಮೇಲ್ವಿಚಾರಣೆ ಹಾಗೂ ವೆಚ್ಚವನ್ನ ಕೇರಳ ಸರ್ಕಾರವೇ ಭರಿಸಲಿದೆ ಅಂತ ತಿಳಿಸಿದ್ದಾರೆ. ಇನ್ನು ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಕೂಡ ಮೆಸ್ಸಿ ಮತ್ತು ತಂಡದ ಆಗಮನದ ಬಗ್ಗೆ ಟ್ವೀಟ್ ಮೂಲಕ ಖಚಿತಪಡಿಸಿದ್ದಾರೆ. ಕಳೆದ 13 ವರ್ಷಗಳ ಹಿಂದೆ ಅಂದ್ರೆ 2011ರಲ್ಲಿ ಭಾರತದಲ್ಲಿ ನಡೆದ ವೆನೆಜುವೆಲಾ ವಿರುದ್ಧ ಅರ್ಜೆಂಟೀನಾ ಅಂತಾರಾಷ್ಟ್ರೀಯ ಸೌಹಾರ್ದ ಪಂದ್ಯದಲ್ಲಿ ಮೆಸ್ಸಿ ಭಾಗವಹಿಸಿದ್ರು. ಅದಾದ ಬಳಿಕ ಇದೀಗ ಕೇರಳಕ್ಕೆ ಫುಟ್ಬಾಲ್ ದಂತಕತೆ ಎಂಟ್ರಿ ಕೊಡಲಿದ್ದು, ಐತಿಹಾಸಿಕ ಸನ್ನಿವೇಶ ಕಣ್ತುಂಬಿಕೊಂಡು ಸಂಭ್ರಮಿಸುವುದಕ್ಕೆ ಕೇರಳದಲ್ಲಿರೋ ಅಸಾಧಾರಣ ಅಭಿಮಾನಿಗಳ ಬಳಗ ಅತಿ ಕಾತುರದಿಂದ ಕಾದಿದೆ. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, TV9.